ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಬಾರು ನಮ್ಮ ಪುಟ್ಟಿ ನನ್ನ ಅಪ್ಪ ಅಂತ ಕರೆದಿದ್ದು ನಿನಗೆ ಖುಷಿ ಆಗ್ಲಿಲ್ವಾ? ಅವಳು ನಿಮ್ಮನ್ನು ಹಾಗೆ ಕರೆದಿದ್ದು ನನಗೆ ಖುಷಿನೇ ಯಜಮಾನ್ರೆ. ಹಾಗಂತ ಅವಳು ಯಾವಾಗಲೂ ನಿಮ್ಮನ್ನು ಹಾಗೆ ಕರೆಯೋದಕ್ಕಾಗಲ್ಲ ಅಲ್ವಾ? ಬಂಗಾರಿ, ಮೊದಲು ನೀನು ಇವ್ರನ್ನ ಹೇಗೆ ಸಾರ್ತಿ ಅಂತ ಕರಿತಿದ್ಯೋ ಇನ್ನು ಮುಂದಕ್ಕೂ ಹಾಗೆ ಕರಿಬೇಕು. ಅಪ್ಪ ಅನ್ಬಾರ್ದು, ಆಯ್ತಾ? ಆಯ್ತಾಯ್ತು ಕಂದ, ಹಾಗೆ ಕರಿ. ಸರಿ ಅಂಬಾರಿ ತಾತ. ನಮ್ಮ ಪುಟಾಣಿ ಜಾಣಮರಿ, ಹೇಳಿದ ತಕ್ಷಣ ಅರ್ಥ ಮಾಡ್ಕೋತಾಳೆ. ಅಲ್ಲ, ಇತ್ತೀಚೆಗೆ ನನ್ನ ಮೊಮ್ಮಗು ನನ್ನ ಮಾತೇ ಕೇಳ್ತಿಲ್ಲ, ನನ್ನ ಹತ್ತಿರಕ್ಕೂ ಬರ್ತಿಲ್ಲ. ಮೊದಲೆಲ್ಲ ನನ್ನ ಜೊತೆಗೆ ಇರ್ತಿದ್ಲು, ನಾನು ಹೇಳ್ದಂಗೆಲ್ಲ ಕೇಳ್ತಿದ್ಲು. ಆದರೆ ಯಾವಾಗ ಈ ಜನನಿ ಆಫೀಸು ಕೆಲಸ ಅಂತ ಹೋಗೋಕ್ಕೆ ಶುರು ಮಾಡಿದ್ಲು, ಆಗಿಂದ ಈ ಪಾರ್ವತಿ ಮಗುನ ವಶ ಮಾಡ್ಕೋತಾ ಹೋದ್ಲು. ನಿಧಾನಕ್ಕೆ ಅವಳ ತಲೆಯಲ್ಲಿ ಇಲ್ಲದೆ ಇರೋದನ್ನೆಲ್ಲ ತುಂಬಿಸ್ತಾ ಬಂದ್ಲು. ಅದ್ರ ಪರಿಣಾಮ ಈಗ ಮಗು 3 ಹೊತ್ತು ಆ ಪಾರ್ವತಿ ಜೊತೆನೇ ಇರುತ್ತೆ. ಇದೆಲ್ಲ ನಮ್ಮ ಜನನಿಗೆ ಅರ್ಥನೇ ಆಗಲ್ಲ. ಅವಳಿಗೆ ಅವಳದೇ ಆದಂತಹ ಕೆಲಸ ಕಾರ್ಯಗಳಿರುತ್ತೆ. ಹಾಗಂತ ನಾನು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಮುಂದೆ ಪಾರ್ವತಿ ನಂದೇ ಮಗು ಅಂತ ಅಂದರು ಅಂದ್ಬಿಡ್ತಾಳೆ. ಹಾಗಾಗಕ್ಕೆ ಬಿಡಬಾರ್ದು ಅಂದರೆ ಆಗಾಗ ಅನ್ನದಲ್ಲಿ ಕಲ್ ಸಿಗೋ ಥರ ನಾನು ಆ ಪಾರ್ವತಿ ಆಸೆಗೆ ಅಡ್ಡಿ ಆಗ್ತಿರ್ಬೇಕು. ಇಲ್ಲ ಅಂದರೆ ಆ ದಾಮಿನಿ ಪಾರ್ವತಿ ಇಬ್ಬರೂ ಸೇರಿಕೊಂಡು ಗ್ಯಾರಂಟಿ ನನ್ನನ್ನು ಮನೆಯಿಂದ ಹೊರಗೆ ಕಳಿಸ್ಬಿಡ್ತಾರೆ. ಯಾವತ್ತೂ ಅಷ್ಟೇ, ಅಧಿಕಾರ ಹೋದ್ರೂ ಪರವಾಗಿಲ್ಲ, ಆದರೆ ಅಹಂಕಾರ ಮಾತ್ರ ಬಿಟ್ಕೊಡ್ಬಾರ್ದು. ಇವತ್ತು ಮಗು ಮನೆಯಲ್ಲೇ ಇರುತ್ತೆ. ಆ ಪಾರ್ವತಿ ಇದನ್ನೇ ಬಂಡವಾಳ ಮಾಡಿಕೊಂಡು ಮಗು ತಲೆಗೆ ಎಣ್ಣೆ ಹಚ್ತಾಳೆ. ಆದರೆ ಇವತ್ತು ಆ ಕೆಲಸನ ನಾನೇ ಮಾಡ್ತೀನಿ. ಮಗು ಸೇವೆ ಮಾಡೋದು ನೀನೊಬ್ಳೆ ಅಲ್ಲ ಅನ್ನೋದನ್ನು ನಾನು ತೋರಿಸ್ತೀನಿ. ಸರಿ, ಇವಾಗ ಹೇಳು ಕಂದ, ನಿನಗೆ ಡ್ಯಾಡಿ ಬಗ್ಗೆ ಕ್ಲಾಸಲ್ಲಿ ಯಾವಾಗ ಹೇಳಬೇಕು? ಇನ್ನು ಎಷ್ಟು ಟೈಮ್ ಇದೆ? ನಾಳೆನೆ. ಓ, ನಾಳೆನೇ ಹೇಳಬೇಕಾ? ಹಾಗಾದರೆ ನಾಳೆವರೆಗೂ ನೀನು ನನ್ನ ಅಪ್ಪ ಅಂತ ಕರಿಬೇಕು, ಸರಿನಾ? ಬಾರು, ಮಗು ಹುಟ್ಟಿ ಇಷ್ಟು ವರ್ಷ ಆದಮೇಲೆ ಮೊದಲನೇ ಸತಿ ಅದ್ರ ಬಾಯಲ್ಲಿ ಅಪ್ಪ ಅಂತ ಕರೆಸ್ಕೊಂಡಿದ್ದೀನಿ. ಈ ಅದೃಷ್ಟನ ಕಿತ್ಕೋಬೇಡ ಪಾರು. ಪ್ಲೀಸ್ ಪಾರು, ಸಾರಟ್ಟಿನ ಅಪ್ಪ ಅಂತಾನೆ ಕರಿತೀನಿ. ಸರಿ ಬಂಗಾರಿ, ಆದರೆ ನೀನು ಶಾಲೆಯಲ್ಲಿ ಅಪ್ಪನ ಬಗ್ಗೆ ಮಾತಾಡೋರ್ಗೂ ಮಾತ್ರ ನೀನು ಸಾರಥಿನ ಅಪ್ಪ ಅಂತ ಕರಿಬೇಕು. ಆಮೇಲೆ ನೀನು ಅವರನ್ನು ಸಾರಥಿ ಅಂತಾನೆ ಕರಿಬೇಕು, ಸರಿನಾ? ಆಯ್ತು ಪಾರು, ಸೀಕ್ರೆಟ್ ಮೇಂಟೈನ್ ಮಾಡೋದು ನಂಗೇನ್ ಹೊಸ್ತಲ್ಲ ಅಲ್ಲ ಅಲ್ವಾ ಅಪ್ಪ? ಹೌದು ಮಗಳೇ, ಹೈ ಫೈ. ಸರಿ, ಹಾಗಾದ್ರೆ ಇವತ್ತು ನಾವು ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋಣ, ಶಾಪಿಂಗ್ ಮಾಡ್ಕೊಂಬರೋಣ. ನಿನಗೆ ಏನೇನು ಬೇಕೋ ನಾನು ಎಲ್ಲ ಕೊಡಿಸ್ತೀನಿ, ಸರಿನಾ? ಓಕೆ ಡನ್ ಸಾರಥಿ. ಅಲ್ಲ 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 ಅಪ್ಪ. ಹಾ. ಹಾಗಾದ್ರೆ ಈಗಲೇ ಶಾಪಿಂಗ್ ಹೋಗೋಣ? ಆಯ್ತು, ಹೋಗೋಣ. ಅಂದ್ರೆ ನಮ್ಮ ಪುಟಾಣಿನ ಹೊರಗೆ ಕರ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಯಾಕೆ ಪಾರು? ಯಾಕೆ ಅಂದರೆ ಇವತ್ತು ಭಾನುವಾರ, ಜನನಿ ಕೆಲ್ಸಕ್ಕೆ ಹೋಗಿಲ್ಲ, ಮನೇಲೇ ಇದ್ದಾಳೆ. ಅವಳು ಹ್ಞೂ ಅಂದರೆ ಮಾತ್ರ ನೀವು ನಮ್ಮ ಪುಟಾಣಿನ ಹೊರಗಡೆ ಕರ್ಕೊಂಡು ಹೋಗೋದಕ್ಕಾಗೋದು. ಅಯ್ಯೋ ದೇವ್ರೆ, ಮಗು ಜೊತೆ ಆಚೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ನೀನು ಹೇಳ್ತಾ ಇರೋದು ಕೇಳಿದ್ರೆ ಹೊರಗಡೆ ಹೋಗೋದಕ್ಕಾಗುತ್ತೋ ಇಲ್ವೋ? ಹೋಗೋಣ ಬನ್ನಿ. ಹೋಗೋಣ ಕಂದ, ಆದರೆ ಮಮ್ಮಿ ಪರ್ಮಿಷನ್ ಬೇಕಲ್ಲ. ನಾನ್ ಕೇಳ್ತೀನಿ. ಬಂಗಾರಿ, ನೀನು ಕೇಳಿದ್ರು ಒಪ್ಪಲ್ಲ ಕಂದ. ಹೌದಾ? ಮತ್ತೀಗ ಏನ್ ಮಾಡ್ಬೇಕು? ಜೊತೆಗೆ ಬಂದರೆ ಜನನಿನ ಒಪ್ಸೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಹೌದಾ? ಏನು ಸರ್ತಿ ಅದು? ಬಂಗಾರಿ,
ಈಗ ನಾನು ಹೇಳ್ದಂಗೆ ಕೇಳಿದ್ರೆ ನೀನು ಅಪ್ಪನ ಜೊತೆ ಅಲ್ಲ ಸಾರಥಿ ಜೊತೆ ಹೊರಗಡೆ ಹೋಗ್ಬೋದು. ಹಾಗೆ ಅಪ್ಪನ ಬಗ್ಗೆ ಮಾತಾಡೋದಕ್ಕೆ ವಿಷಯನೂ ತಿಳ್ಕೊಬೋದು. ಓಕೆನಾ? ಓಕೆ. ಹಂಗಾದ್ರೆ ಹಿಂಗೆ ಮಾಡ್ಬೇಕು. ಮಾಡ್ತೀನಿ. ಈಗ ಹೇಳ್ದಾಗ ಮಾಡು. ಓಕೆ ಅಂಬಾರಿ ತಾತ. ಬರೋ, ನಾನು ಸ್ವಲ್ಪ ಆಚೆ ಹೋಗ್ಬಿಡ್ತೀನಿ. ಯಜಮಾನ್ರೆ ಬರೋದು ಎಷ್ಟೊತ್ತಾಗುತ್ತೆ? ಜಾಸ್ತಿ ಹೊತ್ತೇನಾಗಲ್ಲ, ಬೇಗ ಬಂದ್ಬಿಡ್ತೀನಿ. ಸಾರಥಿ ನಾನು ಬರ್ತೀನಿ. ಯಾಕೆ ಪುಟಾಣಿ? ಭಾವ ಹೊರಗೆ ಹೋಗ್ತಿದ್ದಾರೆ, ನಿಂಗೇನಾದ್ರೂ ಬೇಕಿತ್ತಾ? ಗೊತ್ತಾಯ್ತು ಬಿಡು, ನಿಂಗೆ ಚಾಕ್ಲೇಟ್ ಬೇಕು ತಾನೆ? ಭಾವ ಬರ್ತಾ ಪುಟಾಣಿಗೆ ಚಾಕ್ಲೇಟ್ ತಂದ್ಬಿಡಿ. ಚಾಕ್ಲೇಟಾ? ಅದಕ್ಕೇನಂತೆ ಪುಟಾಣಿ, ನಾನು ಹೋಗಿ ತೊಗೊಂಬರ್ತೀನಿ. ಬರೀ ಚಾಕ್ಲೇಟ್ ಮಾತ್ರ ಸಾಕಾ ಅಥವಾ ಬೇರೆ ಏನಾದರೂ ಬೇಕಾ? ನನಗೇನು ಬೇಡ. ಮತ್ತ್ಯಾಕೆ ಹಠ ಮಾಡ್ತಿದ್ಯಾ? ಏನಿಲ್ಲಮ್ಮ, ಮಗು ದೊಡ್ಡ ಯಜಮಾನ್ರ ಜೊತೆ ಆಚೆ ಹೋಗಬೇಕು ಅಂತ ಆಸೆ ಪಡ್ತಿದೆ. ಹೌದಾ ಪುಟ್ಟಿ? ಹಾಗೆಲ್ಲ ಮಾಡಬಾರ್ದು. ಭಾವಂಗೆ ಹೊರಗಡೆ ಕೆಲಸ ಇರುತ್ತಲ್ವಾ, ನೀನು ಯಾಕೆ ಡಿಸ್ಟರ್ಬ್ ಮಾಡ್ತೀಯ? ಅವ್ರಿಗೆ ಹಠ ಮಾಡಬಾರ್ದು, ಸರಿನಾ? ಅಯ್ಯೋ ಇಲ್ಲ ಮಜಾನಿ, ನನಗೇನಂತ ಇಂಪಾರ್ಟೆಂಟ್ ಕೆಲಸ ಏನೂ ಇಲ್ಲ. ಫ್ರೀ ಆಗಿದ್ದೀನಿ ಅಂತ ಹಾಗೆ ಸುತ್ತಾಡ್ಕೊಂಬರೋಣ ಅಂತ ಅಂದ್ಕೊಂಡೆ ಅಷ್ಟೇ. ಆದಿತ್ಯ, ನೀನು ಫ್ರೀ ಆಗಿದ್ರೆ ನೀನು ಹೆಂಡತಿನ ಜೊತೆ ಕರ್ಕೊಂಡು ಹೋಗಪ್ಪ. ಪಾಪ ಅವಳಿಗೂ ಮನೇಲಿ ಇದ್ದು ಬೇಜಾರಾಗಿರುತ್ತೆ. ಹೌದು ಭಾವ, ಚಿಕ್ಕಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ಅಕ್ಕ, ನೀವು ಭಾವನ ಜೊತೆ ಹೋಗಿ ಬನ್ನಿ. ಅಯ್ಯಯ್ಯೋ, ಇವತ್ತಾ? ಆಗಲ್ಲಪ್ಪ, ಇವತ್ತು ಸಾವಿತ್ರಕ್ಕ ಬೇರೆ ಕೆಲ್ಸಕ್ಕೆ ಬಂದಿಲ್ಲ. ನನಗೆ ಮಾಡೋದಕ್ಕೆ ತುಂಬ ಕೆಲಸ ಇದೆ ಜನನಿ. ಹೌದಾ? ಸರಿ ಬಿಡಿ. ಸರಿ, ನಾನೇನು ಹೊರಡ್ತೀನಿ. ಸಾರಥಿ ನಾನು ಬರ್ತೀನಿ. ಕಂದ, ಹಾಗೆಲ್ಲ ಹಠ ಮಾಡಬಾರ್ದು ಪುಟ. ನನಗೇನು ನಿನ್ನ ಕರ್ಕೊಂಡು ಹೋಗ್ಬೇಕು ಅಂತ ತುಂಬ ಆಸೆ ಇದೆ. ಆದರೆ ಮಮ್ಮಿ ಒಪ್ಬೇಕಲ್ವಾ? ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ವಲ್ಲ. ಅಯ್ಯೋ ಭಾವ, ನನಗೇನು ತೊಂದರೆ ಇಲ್ಲ, ಸುಮ್ಮನೆ ನಿಮಗೆ ಯಾಕೆ ತೊಂದರೆ ಅಂತ ಅಷ್ಟೇ. ಅಯ್ಯೋ ಏನು ಮಜಾನಿ, ನಮ್ಮ ಪುಟಾಣಿನ ಆಚೆ ಕರ್ಕೊಂಡು ಹೋಗೋದಕ್ಕೆ ನನಗೆ ತೊಂದರೆ ಆಗುತ್ತಾ? ನಾನು ಫ್ರೀನೇ ಇದ್ದೀನಪ್ಪ. ನಾನು ಪುಟಾಣಿನ ಬೇಕಾದ್ರೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಆದರೆ ನೀನು ಒಪ್ಪಿಗೆ ಕೊಟ್ಟರೆ ಮಾತ್ರ. ಆಯಿತು ಭಾವ, ನಿಮಗೇನು ತೊಂದರೆ ಇಲ್ಲ ಅಂದರೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.